ಬಹಳಷ್ಟು ಸುಲಭದಲ್ಲಿ ಗೆದ್ದುಕೊಂಡಿತ್ತು. ಇದೀಗ ಆ ಅಂತಿಮ ಲೀಗ್ ಪಂದ್ಯಾಟದ ಮರು ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಇದೀಗ ಮತ್ತೊಮ್ಮೆ ಅವಕಾಶ ಮೊಗವೀರ ವಾರಿಯರ್ಸ್ ತಂಡಕ್ಕೆ ಬಲಿಷ್ಠ ಟೈಟನ್ಸ್ ತಂಡವನ್ನ ಸೋಲಿಸಲು ಕಾದು ನೋಡಬೇಕಾಗಿದೆ. ಯಾವ ತಂಡ ನೇರವಾಗಿ ದ್ವಿತೀಯ ಸೆಮಿಫೈನಲ್ ಅರ್ಥಾತ್ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟಕ್ಕೆ ಅರ್ಹತೆಯನ್ನ ಪಡೆದುಕೊಳ್ಳಬಹುದು ಅನ್ನುವಂತಹ ಪ್ರಶ್ನೆ. ಪಂದ್ಯ ಪ್ರಾರಂಭದ ಸೂಚನೆ. ಪ್ರಥಮ ಎಲಿಮಿನೇಟರ್ ಪಂದ್ಯಾಟ. ಇಲ್ಲಿ ಗೆದ್ದರೆ ಮಾತ್ರ ಮುಂದಿನ ಹಂತಕ್ಕೆ ಅರ್ಹತೆ, ದ್ವಿತೀಯ ಸೆಮಿಫೈನಲ್ಗೆ ಅರ್ಹತೆ. ಸೋತರಂತೂ ಆಡಿರುವಂತಹ ನೆನಪುಗಳೊಂದಿಗೆ ಮರಳಿಗೂಡಿಗೆ. ಟೈಟನ್ಸ್ ವಿರುದ್ಧವಾಗಿ ವಾರಿಯರ್ಸ್. ಟೈಟನ್ಸ್ ಅದೃಷ್ಟದ ನಾಣ್ಯ ಚಿಮುಗೆಯನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ನೆಚ್ಚಿಕೊಂಡಿರುವಂತಹ ತಂಡ. ಎಸೆತಗಾರಿಕೆ ವಿಭಾಗದಲ್ಲಿ ದೀಪಕ್ ತಂಡದ ಸ್ಟ್ರೈಕ್ ಎಸೆತಗಾರ. ಅದೇ ರೀತಿ ದಂಡುಗಾರಿಕೆ ವಿಭಾಗದಲ್ಲಿ ವಿಕ್ರಮ್ ತಂಡದ ಭರವಸೆಯ ಆರಂಭಿಕ ಆಟಗಾರ. ಪ್ರಥಮ ಎಸೆತ ಕ್ಲೀನ್ ಬೋಲ್ಡ್ ಮೂಲಕವಾಗಿ ಆರಂಭಿಕ ಎಸೆತದಲ್ಲೇ ಟೈಟನ್ಸ್ ತಂಡದ ಮೇಲುಗೈ. ಪ್ರಥಮ ಎಸೆತದಲ್ಲಿ ದೀಪಕ್ ವಿಕ್ರಮ್ರನ್ನು ವಂಚಿಸಿ ನೇರವಾಗಿ ಗೂಟವನ್ನು ಸ್ಪರ್ಶಿಸುವ ಮೂಲಕವಾಗಿ ಹುದ್ದರಿಯನ್ನು ತಡೆದಾಕಿಸಿಕೊಳ್ತಾ ಇದ್ದಾರೆ. ಬಹಳಷ್ಟು ಸೊಗಸಾದ ಎಸೆತಗಾರಿಕೆ, ರೌಂಡ್ ದ ವಿಕೆಟ್ ಮಾದರಿ ಎಸೆತಗಾರಿಕೆಯೊಂದಿಗೆ ಆರಂಭಿಕ ಎಸೆತದಲ್ಲಿ ಹುದ್ದರಿಯನ್ನು ತಡೆದಾಕಿಸಿಕೊಳ್ತಾ ಇದ್ದಾರೆ. ಆರಂಭಿಕ ಆಘಾತದಿಂದ ವಾರಿಯರ್ಸ್ ಚೇತರಿಕೆಯನ್ನು ಕಂಡುಕೊಳ್ಬೇಕಾಗಿದ್ರೆ ಈ ಬಲಿಷ್ಠ ದಾಂಡಿಗನ ಉಪಸ್ಥಿತಿ ಬೇಕಾಗಿದೆ. ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟವನ್ನು ಗಮನಿಸಿದ್ವಿ. ಸ್ವಸ್ತಿಕ್ ರವರ ಅಮೋಘ ಇನ್ನಿಂಗ್ಸ್ ಮೂಲಕವಾಗಿ, ಸಿಂಚನ್ ರವರ ಸವ್ಯಸಾಚಿ ಆಟದ ಮೂಲಕವಾಗಿ ಏಕಪಕ್ಷೀಯವಾಗಿ ಆ ಪಂದ್ಯಾಟವನ್ನು ಗೆದ್ದುಕೊಂಡಂತಹ ತಂಡ ಕಮಾಂಡೋಸ್ ನೇರವಾಗಿ ಫೈನಲ್ಗೆ ತೇರ್ಗಡೆಯನ್ನು ಹೊಂದಿದೆ. ಅದೇ ರೀತಿ ಪ್ರಥಮ ಎಲಿಮಿನೇಟರ್ ಪಂದ್ಯಾಟ ಆರಂಭಿಕ ಎಸೆತದಲ್ಲಿ ಹುದ್ದರಿಯ ನಷ್ಟ. ಸುಶಾಂತ್ ಆಸರೆಯಾಗಲೇಬೇಕಾಗಿದೆ. ವಾರಿಯರ್ಸ್ ತಂಡಕ್ಕೆ 5 ಓವರ್ಗಳ ದಾಳಿಯಲ್ಲಿ ಕನಿಷ್ಠ ಪಕ್ಷ 4 ಓವರ್ಗಳವರೆಗೆ ತನ್ನ ಇನ್ನಿಂಗ್ಸ್ ಅನ್ನ ಬೆಳೆಸಲೇಬೇಕಾದಂತಹ ಅನಿವಾರ್ಯತೆಯೊಂದಿಗೆ ಪಂದ್ಯಾಟ ಮುಂದುವರಿತಾ ಇದೆ. ಓವರಿನ ತೃತೀಯ ಎಸೆತ ಪ್ರಗತಿಯಲ್ಲಿ
ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಲೇಟ್ ಕಟ್ ಮೂಲಕ 1 ರನ್ನ ಸುಶಾಂತ್ ತಂಡನ್ನು ಮುಖೇನವಾಗಿ ತಂಡದ ಖಾತೆಗೆ ಜಮಾವಣೆಗೊಳ್ತಾ ಇದೆ. ತಂಡದ ಖಾತೆ ಕೂಡ ಪ್ರಾರಂಭಗೊಂಡಿದೆ. ಮೊದಲೇ ತಿಳಿಸಿದೆ, ಅಂತಿಮ ಲೀಗ್ ಪಂದ್ಯಾಟದ ಮರು ಪಂದ್ಯಾಟ ಇಲ್ಲಿ ಪ್ರಾರಂಭಗೊಳ್ತಾ ಇದೆ. ಆ ಪಂದ್ಯಾಟವನ್ನ ಟೈಟನ್ಸ್ ತಂಡ ಗೆದ್ದುಕೊಂಡಿತ್ತು. ಅಲ್ಲಿ ಟೈಟನ್ಸ್ ತಂಡಕ್ಕೆ ಒಂದು ಸಣ್ಣ ಅವಕಾಶವಿತ್ತು. ಅತ್ಯುತ್ತಮ ರನ್ ರೇಟ್ ಮೂಲಕವಾಗಿ ದ್ವಿತೀಯ ಸ್ಥಾನಿಯಾಗಿ ಕ್ವಾಲಿಫೈಯರ್ ಹಂತಕ್ಕೆ ತೇರ್ಗಡೆಯನ್ನ ಹೊಂದುವಂತಹ ಅವಕಾಶ. ಆ ಪ್ರಯತ್ನದ ನಿಟ್ಟಿನಲ್ಲಿ ಅಬ್ಸಲ್ಯೂಟ್ಲಿ ಬ್ಯೂಟಿ ಫ್ರಮ್ ದೀಪಕ್. ಈ ಓವರಿನ ದ್ವಿತೀಯ ಹುದ್ದರಿ ಆರಂಭಿಕ ಎಸೆತದಲ್ಲೇ ಬೌಲ್ಡೌಟ್ ಮೂಲಕ ಹುದ್ದರಿಯ ಸಂಪಾದನೆಯಾಗಿತ್ತು. ನಂತರದಲ್ಲಿ ಸುಶಾಂತ್ ಹುದ್ದರಿಯನ್ನ ಕೂಡ ಓವರಿನ ಚತುರ್ಥ ಎಸೆತದಲ್ಲಿ ತನ್ನದಾಗಿಸಿಕೊಳ್ತಾ ಇದ್ದಾರೆ. ವಾಟ್ ಬೌಲರ್, ಅದ್ಭುತವಾದ ಸ್ಟ್ರೈಕ್ ಬೌಲರ್ ಅನ್ನ ಹೊಂದಿರುವಂತಹ ಟೈಟನ್ಸ್ ಆರಂಭಿಕ ಹಂತದಲ್ಲೇ ಪ್ರಬಲ ಆಘಾತವನ್ನ ವಾರಿಯರ್ಸ್ ತಂಡಕ್ಕೆ ನೀಡ್ತಾ ಇದೆ. ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡುವಂತಹ ಸಮಯ. ಪ್ರಥಮ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ನಾವು ನೀಡುವಂತಹ ಸಮಯವಾಗಿದೆ. ವೀಕ್ಷಕರೇ, ತಮ್ಮ ಅಭಿಪ್ರಾಯದ ಪ್ರಕಾರ ಕ್ವಾಲಿಫೈಯರ್ ಒಂದು ಮಾದರಿಯ ಪಂದ್ಯಾಟದ ಪಂದ್ಯ ಶ್ರೇಷ್ಠ ವ್ಯಕ್ತಿ ಯಾರು? ಆ ಪಂದ್ಯ ಶ್ರೇಷ್ಠ ಹೆಸರು ಯಾವುದು? ಪಂದ್ಯ ಶ್ರೇಷ್ಠ ಹೆಸರು ಯಾವುದು? ಕ್ವಾಲಿಫೈಯರ್ ಒಂದು ಮಾದರಿಯ ಪಂದ್ಯಾಟ. ಭರ್ಜರಿಯಾದ ದಂಡು ಮುಖೇನವಾಗಿ ಸತತ 3 ಬೌಂಡ್ರಿಯನ್ನು ದಾಖಲಿಸಿದಂತಹ ಹೀರೋ ಆಫ್ ದ ಮ್ಯಾಚ್ ಮಿಸ್ಟರ್ ಸ್ವಸ್ತಿಕ್, ಮೊಗವೀರ ಕಮಾಂಡೋಸ್. ದಯವಿಟ್ಟು ಮೊಗವೀರ ಕಮಾಂಡೋಸ್ ತಂಡದ ಸ್ವಸ್ತಿಕ್ ಪ್ರಶಸ್ತಿ ವಿತರಣಾ ವೇದಿಕೆ ಕಡೆಗೆ ಆಗಮಿಸಿ ತಮ್ಮ ಪ್ರಶಸ್ತಿಯನ್ನು ನಮ್ಮ ಅತಿಥಿ ಗಣ್ಯರಿಂದ ಪಡೆದುಕೊಳ್ಬೇಕು. ಅದೇ ರೀತಿ ವೇದಿಕೆಯಲ್ಲಿ ಶ್ರೀತಾ ಅನಿಲ್ ಕುಮಾರ್ ಬೊಕ್ಕಪಟ್ನ, ಅಧ್ಯಕ್ಷರು ಪರ್ಶಿಯನ್ ಮೀನುಗಾರರ ಸಂಘ ಮಂಗಳೂರು, ಇವರಿದ್ದಾರೆ. ಶ್ರೀತರನ ಫ್ರೆಂಡ್ಸ್ ಮೊಗವೀರ ತಂಡದ ಪರವಾಗಿ ಪ್ರೀತಿಯಿಂದ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಯುವಕರ ಮೇಲೆ ಪ್ರೀತಿಯನ್ನಿಟ್ಟು, ಫ್ರೆಂಡ್ಸ್ ಮೊಗವೀರ ತಂಡದ ಮೇಲೆ ಪ್ರೀತಿಯನ್ನಿಟ್ಟು ತಾವು ಈ ಸಮಯದಲ್ಲಿ ಪಂದ್ಯಾಟದ ವೀಕ್ಷಣೆಗೆ ಆಗಮಿಸಿದ್ದೀರಿ. ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಸ್ವಸ್ತಿಕ್ ದಯವಿಟ್ಟು ಪ್ರಶಸ್ತಿ ವಿತರಣಾ ವೇದಿಕೆ ಕಡೆಗೆ ಆಗಮಿಸಿ ತಮ್ಮ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನಮ್ಮ ಅನಿಲ್ ಕುಮಾರ್ ಬೊಕ್ಕಪಟ್ನ ಇವರಿಂದ ಪಡೆದುಕೊಳ್ಳುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಪಂದ್ಯಾಟದಲ್ಲಿ ಮತ್ತೆ ಮುಂದುವರಿತಿದ್ದೇವೆ. ಆರಂಭಿಕ ಓವರ್ ಮುಕ್ತಾಯವಾಗಿದೆ. 1 ರನ್ನಿಗೆ 2 ಹುದ್ದರಿಯ ನಷ್ಟವಾಗಿದೆ. ಮತ್ತೆ ಇನ್ನಿಂಗ್ಸ್ ಅನ್ನ ಕಟ್ಟಿ ಬೆಳೆಸುವಂತಹ ಪ್ರಯತ್ನವನ್ನ ಆರಂಭಿಕ ದಾಂಡಿಗ ರಾಹುಲ್, ಅದೇ ರೀತಿ 2 ಡೌನ್ ದಾಂಡಿಗ ಮಧ್ಯಮ ಕ್ರಮಾಂಕದ ಆಟಗಾರ ಹರ್ಷಿಲ್ ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕಾಗಿದೆ. ಇಲ್ಲವಾದಲ್ಲಿ ಮತ್ತೆ ಟೈಟನ್ಸ್ ಈ ಪಂದ್ಯಾಟದಲ್ಲೂ ಕೂಡ ಮೇಲುಗೈ ಸಾಧಿಸುವಂತಹ ಸೂಚನೆಗಳು ಲಭ್ಯವಾಗ್ತಾ ಇದೆ. ಇಲ್ಲಂತೂ ಲೆಗ್ ಸ್ಟಂಪ್ ವಿಭಾಗದಿಂದ ತಿರುವನ್ನ ಪಡೆದುಕೊಂಡಂತಹ ಚೆಂಡು ಆರಂಭಿಕ ಎಸೆತ ಕೂಡ ಯಶಸ್ವಿಯಾಗಿದೆ. ದ್ವಿತೀಯ ಓವರ್ ಪ್ರಗತಿಯಲ್ಲಿ ಭವಿಷ್ ತಂಡದ ಇನ್ನೋರ್ವ ಅದ್ಭುತವಾದ ಎಸೆತಗಾರ ಮತ್ತೆ ಜವಾಬ್ದಾರಿಯನ್ನ ಸೊಗಸಾಗಿ ನಿರ್ವಹಿಸ್ತಾ ಇದ್ದಾರೆ. ಓವರಿನ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ಸೆಕೆಂಡ್ ಡೆಲಿವರಿ ಮತ್ತೆ ಸ್ಟಂಪ್ ಔಟ್ಗಾಗಿ ಮನವಿ, ಆದರೆ ಮನವಿಗೆ ಪುರಸ್ಕಾರಗಳಿಲ್ಲ. ಇಲ್ಲಂತೂ ಚೆಂಡು ಸಾಕಷ್ಟು ತಿರುವನ್ನು ಸಂಪಾದಿಸಿಕೊಳ್ತಾ ಇದೆ. ಹೊನಲು ಬೆಳಕಿನಲ್ಲಿ ಪಂದ್ಯಾಟಗಳು ಸಾಗಿ ಬರುತ್ತಿರುವಂತಹ ಸಂದರ್ಭ. ಟೈಟನ್ಸ್ ಈ ತಿರುವಿನ ಪಿಚ್ನ ಸದುಪಯೋಗವನ್ನು ಪಡಿಸಿಕೊಳ್ತಾ ಇದೆ. ಆರಂಭಿಕ ಓವರನ್ನು ಗಮನಿಸಿದ್ರೆ ದೀಪಕ್ ಲೆಗ್ ಸ್ಟಂಪ್ ಮೂಲಕವಾಗಿ ತಿರುವನ್ನು ಸಂಪಾದಿಸಿದಂತಹ 2 ಎಸೆತಗಳಲ್ಲಿ 2 ಹುದ್ದರಿಯನ್ನು ತನ್ನದಾಗಿಸಿಕೊಂಡಿದ್ರು. ನಂತರದಲ್ಲಿ ಭವಿಷ್ ಮತ್ತೆ ಮಾಂತ್ರಿಕ ಲೆಗ್ ಸ್ಪಿನ್ ಮೂಲಕವಾಗಿ ಎದುರಾಳಿ ತಂಡದ ದಾಂಡಿಗರನ್ನ ಕಟ್ಟಿ ಹಾಕುವಲ್ಲಿ ಈವರೆಗೆ ಸಫಲತೆಯನ್ನು ಮುಂದುವರಿಸ್ತಾ ಇದ್ದಾರೆ. ದ್ವಿತೀಯ ಓವರ್ ಪ್ರಗತಿಯಲ್ಲಿ ಒಬ್ಬರಿನ ಚತುರ್ಥ ಎಸೆತ ಚಾಲ್ತಿಯಲ್ಲಿದೆ. ಭವಿಷ್ ವಿರುದ್ಧವಾಗಿ ಹರ್ಷಿಲ್. ರಾಹುಲ್ ದಾಂಡುಗಾರಿಕೆ ವಿಭಾಗದಲ್ಲಿ ಮತ್ತೆ ರನ್ಔಟ್ಗೆ ಅವಕಾಶವನ್ನ ಕೈ ಚೆಲ್ಲಾಗ್ತಾ ಇದೆ. 1 ರನ್ ತ್ವರಿತವಾಗಿ ಪೂರ್ತಿಯಾಗಿದೆ. ತಂಡದ ಖಾತೆಯನ್ನು ಗಮನಿಸಿದ್ರೆ ತಂಡದ ಖಾತೆ ವಿಸ್ತರಣೆಯಾಗಿದೆ. 4 ಎಸೆತಗಳು ದ್ವಿತೀಯ ಓವರ್ನಲ್ಲಿ ಮುಕ್ತಾಯ. ಓವರಿನ ಪಂಚಮಿ ಎಸೆತ ಬಾಕಿಯಲ್ಲಿದೆ. ಕ್ವಾಲಿಫೈಯರ್ ಮೂಲಕವಾಗಿ ಫೈನಲ್ ಪಂದ್ಯಾಟಕ್ಕೆ ಈಗಾಗಲೇ ಮೊಗವೀರ ಕಮಾಂಡೋಸ್ ತಂಡ ಅರ್ಹತೆಯನ್ನು ಸಂಪಾದಿಸಿದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟಕ್ಕೆ ಬ್ರದರ್ಸ್ ಮೊಗವೀರ ತಂಡ ಕಾಯ್ತಾ ಇದೆ. ಬ್ರದರ್ಸ್ ಮೊಗವೀರ ತಂಡವನ್ನು ಎದುರಿಸುವಂತಹ ಇನ್ನೊಂದು ಬಲಿಷ್ಠ ತಂಡ ಯಾವುದು ಅನ್ನುವಂತಹ ಪ್ರಶ್ನೆಗೆ ಪ್ರಥಮ ಎಲಿಮಿನೇಟರ್ ಪಂದ್ಯಾಟದ ಮೂಲಕವಾಗಿ ನಾವೆಲ್ಲರೂ ಉತ್ತರವನ್ನು ಕಂಡುಕೊಳ್ಳಲಿಕ್ಕಿದ್ದೇವೆ. ಇವರಿಗೆ ಟೈಟನ್ಸ್ ಮೇಲುಗೆಯನ್ನು ಸಾಧಿಸಿದ್ರೆ ಇನ್ನು ಕೂಡ ಆರಂಭಿಕ ಇನ್ನಿಂಗ್ಸಿನ 3 ಓವರ್ಗಳು ಇನ್ನು ಕೂಡ ಬಾಕಿ ಇದೆ. ಸೊಗಸಾದ ದಂಡನೆ, ಮತ್ತೊಮ್ಮೆ ಎಕ್ಸಲೆಂಟ್ ಫೀಲ್ಡಿಂಗ್. ನೇರವಾಗಿ ವೈಡಿಶ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆಯೊಂದಿಗೆ
ಬೌಂಡ್ರಿಯನ್ನು ತಡೆ ಹಿಡಿಯಲಾಗ್ತಾ ಇದೆ. ಈ ಮೂಲಕವಾಗಿ 3 ಅಂಕಗಳು ತಂಡದ ಖಾತೆಗೆ ಉಳಿತಾಯವಾಗ್ತಾ ಇದೆ. ತಂಡದ ಖಾತೆಯನ್ನು ಗಮನಿಸಿದ್ರೆ 2 ಓವರ್ಗಳ ಮುಕ್ತಾಯದಲ್ಲಿ 5 ಅಂಕಗಳನ್ನು ಸೇರಿಸಿಕೊಳ್ತಾ ಇದೆ ಮೊಗವೀರ ವಾರಿಯರ್ಸ್. ಆಫ್ಟರ್ ದ ಕಂಪ್ಲೀಷನ್ ಆಫ್ 2 overs, Comozan to 5 for the loss of 2 wickets. ಎಸೆತಗಾರಿಕೆಯಲ್ಲಿ ಬದಲಾವಣೆ. ಮತ್ತೆ ಧನರಾಜ್ ರನ್ನೌಟ್ಗೆ ಅವಕಾಶ, ಡೈರೆಕ್ಟ್ ಹಿಟ್, ಬಲವಾದ ಮನವಿ, ನೇರವಾಗಿ ಥರ್ಡ್ ಅಂಪೈರಿಗೆ ಕರೆಯನ್ನು ನೀಡಲಾಗ್ತಾ ಇದೆ. ಸ್ಟ್ರೈಕ್ ಆನ್ ವಿಭಾಗದಲ್ಲಿ ರನ್ಔಟ್ ಆಗಿರಬಹುದೇ ಅನ್ನುವಂತಹ ಸಂದೇಹದೊಂದಿಗೆ ನೇರವಾಗಿ ತೃತೀಯ ಅಂಪೈರಿಗೆ ಕರೆಯನ್ನು ನೀಡಲಾಗ್ತಾ ಇದೆ. ಈ ಮೂಲಕವಾಗಿ ಮತ್ತೆ ನಿಶ್ಶಬ್ದ, ಮತ್ತೆ ಹೃದಯ ಬಡಿತ ಹೆಚ್ಚಾಗುವಂತಹ ಸನ್ನಿವೇಶ ಸೃಷ್ಟಿಯಾಗ್ತಾ ಇದೆ. ವಾರಿಯರ್ಸ್ ತನ್ನ ಯುವ ಆಟಗಾರನನ್ನ ರನ್ಔಟ್ ಮೂಲಕ ಕಳೆದುಕೊಂಡಿರಬಹುದೇ ಅಥವಾ ಸರಿಯಾದ ಸಮಯದಲ್ಲಿ ಈ ಯುವ ಆಟಗಾರ ಕ್ರೀಸ್ ಅನ್ನ ಆಕ್ರಮಿಸಿಕೊಂಡಿರಬಹುದೇ ಅನ್ನುವಂತಹ ಸಂದೇಹ. ರನ್ಔಟ್ ಮೂಲಕ ಹರ್ಷಿಲ್ ಹುದರಿಯ ನಷ್ಟ. ಲೇಸಿನೆಸ್ ಕೊಂಚ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸಿಕೊಳ್ಳುವ ಮೂಲಕವಾಗಿ ಈ ರನ್ನನ್ನು ತ್ವರಿತವಾಗಿ ಪೂರ್ತಿಗೊಳಿಸಬೇಕಾಗಿತ್ತು ಹರ್ಷಿಲ್. ಆದರೆ ಆ ನೇರ ಹೊಡೆತಕ್ಕೆ ತನ್ನ ಹುದ್ದರಿಯನ್ನು ಸಮರ್ಪಿಸಬೇಕಾಗಿದೆ ರಾಹುಲ್. ರನ್ಔಟ್ ಮೂಲಕ ಹುದ್ದರಿಯನ್ನು ಬಿಟ್ಟುಕೊಟ್ಟಿರುವಂತಹ ದಾಂಡಿಗ. ಧನರಾಜ್ ಅವರಿನ ದ್ವಿತೀಯ ಎಸೆತ, ಫುಲ್ ಟಾಸ್ ಎಸೆತ, ನೇರವಾಗಿ ಅತಿರಿಕ್ತ ಅಂಕದ ಘೋಷಣೆ ಕಂಡು ಬರ್ತಾ ಇದೆ. ವೈಡ್ ಮುಖಾಂತರವಾಗಿ ಫುಲ್ ಟಾಸ್ ಎಸೆತವಾಗಿತ್ತು. ಆಫ್ ಸ್ಟಂಪ್ನ ಸಾಕಷ್ಟು ಹೊರಭಾಗದಲ್ಲಿ ಕೂಡ ಈ ಚೆಂಡು ಗೋಚರಿಸ್ತಾ ಇತ್ತು. ಈ ಮೂಲಕವಾಗಿ ಅತಿರಿಕ್ತ ಅಂಕದ ಘೋಷಣೆ. ಲೆಗ್ ಸ್ಟಂಪ್ ವಿಭಾಗದಿಂದ ಮತ್ತೆ ತಿರುವು ಸಂಪಾದಿಸುವಂತಹ ಪ್ರಯತ್ನ, ಆದರೆ ಈ ತನ್ಮಧ್ಯೆ ಯಾವುದೇ ತಿರುವುಗಳು ಕಂಡು ಬರ್ತಾ ಇಲ್ಲ. ಸತತವಾಗಿ 2 ಅಡ್ಡ ಎಸೆತಗಳು, ಅಡ್ಡ ಚೆಂಡಿನ ಮೂಲಕವಾಗಿ ತಂಡದ ಖಾತೆಗೆ ರನ್ ಜಮಾವಣೆಗೊಳ್ತಾ ಇದೆ. ರನ್ನಿನ ಕೊರತೆಯನ್ನ ಅನುಭವಿಸುತ್ತಿರುವಂತಹ ವಾರಿಯರ್ಸ್ ತಂಡಕ್ಕೆ ದೀಪಾವಳಿಯ ಕೊಡುಗೆಗಳು ಲಭ್ಯವಾಗ್ತಾ ಇದೆ. ಡೆಡ್ ಬಾಲ್ನ ಸೂಚನೆ ನೇರವಾಗಿ ಬರ್ತಾ ಇದೆ. ಧನರಾಜ್ ಎಸೆತಗಾರಿಕೆ ವಿಭಾಗದಲ್ಲಿ ಕೇವಲ 1 ಎಸೆತಗಳು ಮಾತ್ರ ಈ ಓವರಿನಲ್ಲಿ ಪೂರ್ತಿಯಾಗಿದೆ. ತಂಡದ ಖಾತೆಯನ್ನು ಗಮನಿಸಿದರೆ ತಂಡದ ಖಾತೆ 7 ರನ್ಗಳಿಗೆ ವಿಸ್ತರಣೆಯಾಗಿದೆ. 3 ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. 2 ತಂಡಗಳು ಕೂಡ ಸಮಾನಾಂತರವಾಗಿ ಪ್ರದರ್ಶನವನ್ನ ನೀಡ್ತಾ ಇದೆ. ಒಂದು ಕಡೆ ಟೈಟನ್ಸ್ ಎಸೆತಗಾರಿಕೆ ವಿಭಾಗದಲ್ಲಿ ಈವರೆಗೆ ಉತ್ತಮ ಪ್ರದರ್ಶನವನ್ನ ನೀಡಿದರೆ ಧನರಾಜ್ ಹಿಂದಿನ ಎಸೆತದ ಪ್ರಯತ್ನದ ವೇಳೆ ಸತತವಾಗಿ 2 ಅತಿರಿಕ್ತ ಅಂಕಗಳನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟಿದ್ರು. ಮತ್ತೆ ದಂಡನೆಯ ಪ್ರಯತ್ನ, ನೇರವಾಗಿ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಚೆಂಡು ಸಂಚರಿಸ್ತಾ ಇದೆ. ಯಾವುದೇ ರನ್ ಗಳಿಕೆಗೆ ಅವಕಾಶಗಳಿಲ್ಲ. ತಂಡದ ಖಾತೆಯಲ್ಲಿ ಇನ್ನು ಕೂಡ ಕೇವಲ 7 ರನ್ಗಳು ಮಾತ್ರ ಜಮಾವಣೆಯಾಗಿದೆ. ಅತಿರಿಕ್ತ ಅಂಕದ ಘೋಷಣೆ ಮತ್ತೆ ಸತತವಾಗಿ ಕಂಡು ಬರ್ತಾ ಇದೆ. ಬ್ಯಾಟ್ ಮುಖಾಂತರವಾಗಿ ರನ್ಗಳು ಬರದಿದ್ರು ಕೂಡ ಕೊಡುಗೆಗಳನ್ನು ಬಹಳಷ್ಟು ಸುಲಭದಲ್ಲಿ ಒದಗಿಸಿಕೊಡ್ತಾ ಇದೆ ಟೈಟನ್ಸ್. ಈ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕಾಗಿದೆ, ಕಾರಣ ಎಲಿಮಿನೇಟರ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಇಲ್ಲಂತೂ ನಿಮಗೆ 2ನೇ ಅವಕಾಶವಿಲ್ಲ. ಮತ್ತೆ ಸೊಗಸಾದ ಕ್ಯಾಚ್ ಔಟ್ ಮೂಲಕ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಈ ಎದುರಾಳಿ ತಂಡದ ದೀಕ್ಷಿತ್ ಕೂಡ ಹುದ್ದರಿಯನ್ನ ಬಿಟ್ಕೊಡ್ಬೇಕಾಗಿದೆ. ಶೋಚನೀಯ ಸ್ಥಿತಿಯಲ್ಲಿ ಗಮನಿಸಿಕೊಳ್ತಾ ಇದ್ವಿ. ಮೊಗವೀರ ವಾರಿಯರ್ಸ್ 4ನೇ ಹುದ್ದರಿಯ ಆಘಾತದೊಂದಿಗೆ ತಂಡದ ಖಾತೆ 7ರಲ್ಲಿ ಸ್ಥಗಿತವಾಗಿದೆ. ತಂಡದ ಖಾತೆಯಲ್ಲಿದೆ 8. ಮತ್ತೆ ರನ್ಔಟ್ಗೆ ಅವಕಾಶ. 5ನೇ ಹುದ್ದರಿಯನ್ನ ಕಳೆದುಕೊಳ್ಳುವಂತ ಸಾಗಿ ಬರ್ತಾ ಇದೆ ಮೊಗವೀರ ವಾರಿಯರ್ಸ್. ಮತ್ತೊಂದು ಹುದ್ದರಿಯನ್ನಷ್ಟ ರನ್ಔಟ್ ಮೂಲಕವಾಗಿ ನೇರವಾಗಿ ಮನವಿಗೆ ಪುರಸ್ಕಾರ ಮುಖ್ಯ ತೀರ್ಪುಗಾರಿಕೆ ವಿಭಾಗದಿಂದ. ಈ ಮೂಲಕ ಎಲಿಮಿನೇಟರ್ ಪಂದ್ಯಾಟದಲ್ಲಿ ಶೋಚನೀಯ ಸ್ಥಿತಿಯಲ್ಲಿದೆ ವಾರಿಯರ್ಸ್. ಶೋಚನೀಯ ಸ್ಥಿತಿಯಲ್ಲಿರುವಂತಹ ವಾರಿಯರ್ಸ್ ತಂಡವನ್ನ ಮೇಲಕ್ಕೆತ್ತುವಂತಹ ಸಾಮರ್ಥ್ಯವಿರುವಂತಹ ದಾಂಡಿಗ ಯಾರಾಗಿರಬಹುದು ಅನ್ನುವಂತಹ ಪ್ರಶ್ನೆ
ಹರ್ಷಿಲ್ ಇನ್ನು ಕೂಡ ಉಪಸ್ಥಿತಿ ಕಂಡು ಬರ್ತಾ ಇದೆ. ಹರ್ಷಿಲ್ ಮೇಲೆ ಅಂತಿಮ ಎಸೆತ. ಮತ್ತೆ ಸೊಗಸಾದ ದಂಡನೆಯ ಪ್ರಯತ್ನ. ಡಾಟೆಡ್ ಡೆಲಿವರಿ ಮೂಲಕ 3 ಓವರ್ಗಳು ಮುಕ್ತಾಯವಾಗಿದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 8-5 ಹುದ್ದರಿಯ ನಷ್ಟದಲ್ಲಿ. ಆಫ್ಟರ್ ದ ಕಂಪ್ಲೀಷನ್ ಆಫ್ 3 overs, Mogavira Warriors scored only 8 runs for the loss of 5 wickets in eliminator match. ಒಂದು ಮ್ಯಾಚ್ ಫೈನಲ್. ಮತ್ತೆ ಕ್ಲೀನ್ ಬಾಲ್ಡ್. 6ನೇ ಹುದ್ದರಿಯ ನಷ್ಟ. 6ನೇ ಹುದ್ದರಿಯನ್ನ ಸಂಪಾದಿಸಲಾಗ್ತಾ ಇದೆ. ಟೈಟನ್ಸ್ ತಂಡದ ಭವಿಷ್ಯ ಬಹಳಷ್ಟು ಸೊಗಸಾದ ಎಸೆತಗಾರಿಕೆಯ ನಿರ್ವಹಣೆ ಈ ಎಲಿಮಿನೇಟರ್ ಪಂದ್ಯಾಟದಲ್ಲಿ ಕಂಡು ಬರ್ತಾ ಇದೆ. ಅದ್ಭುತವಾದ ಎಸೆತಗಾರಿಕೆಯ ಪ್ರದರ್ಶನ. ಟೈಟನ್ಸ್ ಮೊಗವೀರ ಪ್ರೀಮಿಯರ್ ಲೀಗ್ನ ಪ್ರಾರಂಭಿಕ 3 ಪಂದ್ಯಾಟಗಳನ್ನು ಕೂಡ ಬಹಳಷ್ಟು ಸುಲಭದಲ್ಲಿ ಗೆದ್ದುಕೊಂಡಂತಹ ತಂಡವಾಗಿತ್ತು. ಆದರೆ ಈ ದಿನದಲ್ಲಿ ಕೊಂಚ ಮಟ್ಟಿಗೆ ಅದೃಷ್ಟ ಕೈಕೊಟ್ಟಿತ್ತು. ಈ ಮೂಲಕವಾಗಿ ನೇರವಾಗಿ ಎಲಿಮಿನೇಟರ್ ಪಂದ್ಯಾಟಕ್ಕೆ ಮಾತ್ರ ಅರ್ಹತೆಯನ್ನು ಸಂಪಾದಿಸಿದಂತಹ ತಂಡ. ಆದರೆ ಇಲ್ಲಂತೂ ಎಲಿಮಿನೇಟರ್ ಪಂದ್ಯಾಟದಲ್ಲಿ ಎದುರಾಳಿ ತಂಡಕ್ಕೆ ಯಾವುದೇ ಸಣ್ಣದಾದ ಅವಕಾಶವನ್ನು ಕೂಡ ಒದಗಿಸಿಕೊಡದೆ ಎದುರಾಳಿ ತಂಡದ ಹುದ್ದರಿಗಳನ್ನು ಸತತವಾಗಿ ಕಸಿದುಕೊಳ್ಳುವ ಮೂಲಕವಾಗಿ ಕೇವಲ 9 ರನ್ಗಳನ್ನು ಮಾತ್ರ ಈವರೆಗೆ ಬಿಟ್ಟುಕೊಟ್ಟಿದೆ. ಚತುರ್ಥ ಓವರ್ ಚಾಲ್ತಿಯಲ್ಲಿದೆ. ಲೆಗ್ ಬೈ ಮೂಲಕವಾಗಿ ರನ್ನಿನ ಘೋಷಣೆಗಳು ಕೂಡ ಕಂಡು ಬರ್ತಾ ಇದೆ. ಮೊಗವೀರ ಟೈಟನ್ಸ್ ಅದೃಷ್ಟದ ನಾಣಿ ಚಿಮ್ಗೆಯನ್ನು ಗೆದ್ದುಕೊಂಡಿತ್ತು. ತಂಡದ ಕಪ್ತಾನನಲ್ಲಿ ಯಾವುದೇ ಸಂದೇಹವಿರಲಿಲ್ಲ. ನೇರವಾಗಿ ಕ್ಷೇತ್ರ ರಕ್ಷಣೆಯನ್ನು ನೆಚ್ಚಿಕೊಂಡಿದ್ರು. ಕಪ್ತಾನನ ಆಯ್ಕೆಯನ್ನು ಸಮರ್ಥಿಸುವಂತಹ ನಿಟ್ಟಿನಲ್ಲಿ ಪ್ರಾರಂಭಿಕ ಓವರಿನ ಪ್ರಥಮ ಎಸೆತದಲ್ಲಿ ದೀಪಕ್ ಹುದ್ದರಿಯನ್ನು ಸಂಪಾದಿಸಿಕೊಳ್ಳುವ ಮೂಲಕವಾಗಿ ಎದುರಾಳಿ ತಂಡದ ಆ ಹುದ್ದರಿಗಳ ಪಥಸಂಚಲನಕ್ಕೆ ಆದಿಯಾಗಿದ್ರು. ಈ ಮೂಲಕವಾಗಿ ಸತತವಾಗಿ ಹುದ್ದರಿಯನ್ನು ಕಳೆದುಕೊಂಡು ಬಂದಂತಹ ತಂಡ ಮೊಗವೀರ ವಾರಿಯರ್ಸ್. ಮತ್ತೆ ರನ್ನೌಟಿಗೆ ಬಲವಾದ ಮನವಿಗೆ ಪುರಸ್ಕಾರಗಳು ಕಂಡು ಬರ್ತಾ ಇಲ್ಲ. ಆದ್ರೆ ಮುಖ್ಯ ತೀರ್ಪುಗಾರಿಕೆ ವಿಭಾಗದಿಂದ ಥರ್ಡ್ ಅಂಪೈರ್ಗೆ ಕರೆಯನ್ನ ನೀಡಲಾಗ್ತಾ ಇದೆ. ಮತ್ತೆ ಮರುಪರಿಶೀಲನೆಯನ್ನ ಮಾಡಲೇಬೇಕಾಗಿದೆ ಈ ರನ್ಔಟ್ ತೀರ್ಪಿಗಾಗಿ. ಮತ್ತೆ ತೃತೀಯ ಅಂಪೈರ್ ಕಡೆಗೆ ನಾವು ಸಾಕ್ತಾ ಇದ್ದೇವೆ. ನಾಟ್ಔಟ್ ಅನ್ನುವಂತಹ ತೀರ್ಪು ಬರ್ತಾ ಇದೆ. ತಂಡದ ಖಾತೆಗೆ 1 ಅಂಕದ ಸೇರ್ಪಡೆ. ತಂಡದ ಖಾತೆ ವಿಸ್ತರಣೆಯಾಗಿದೆ 11. ಚತುರ್ಥ ಓವರ್ ಇನ್ನು ಕೂಡ ಪ್ರಗತಿಯಲ್ಲಿದೆ. ನೀರಸು ಪಂದ್ಯಾಟ ಸಾಗಿ ಬರ್ತಾ ಇದೆ ಎಲಿಮಿನೇಟರ್ ಮೂಲಕವಾಗಿ. ಸಾಮಾನ್ಯವಾಗಿ ಎಲಿಮಿನೇಟರ್ ಪಂದ್ಯಾಟವನ್ನು ಗಮನಿಸಿದ್ರೆ ಸಾಕಷ್ಟು ರೋಚಕತೆಯಿಂದ ಸಾಕಷ್ಟು ಜಿದ್ದಾಜಿದ್ದಿನಿಂದ 2 ತಂಡಗಳ ತೀವ್ರ ಪೈಪೋಟಿಯಿಂದ ಪಂದ್ಯಾಟಗಳು ಸಾಗಿ ಬರ್ತಿತ್ತು. ಆದ್ರೆ ಇಲ್ಲಂತೂ ಆರಂಭಿಕ ಹಂತದಿಂದಲೇ ಮೊಗವೀರ ವಾರಿಯರ್ಸ್ ಸತತವಾಗಿ ಹುದ್ದರಿಯನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟಿದೆ. ಮೂಲಕವಾಗಿ ಶೋಚನೀಯ ಸ್ಥಿತಿಯಲ್ಲಿದೆ. 11 ರನ್ನಿಗೆ ತನ್ನ 6 ಹುದ್ದರಿಗಳನ್ನು ಇದೀಗಾಗಲೇ ಕಳೆದುಕೊಳ್ತಾ ಇದೆ. 4ನೇ ಓವರ್ ಪ್ರಗತಿಯಲ್ಲಿದೆ. ಇನ್ನು ಕೇವಲ 6 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಇದರ ಮಧ್ಯೆ ಚತುರ್ಥ ಓವರಿನ ಅಂತಿಮ ಎಸೆತದಲ್ಲೂ ಕೂಡ ಮತ್ತೆ 1 ರನ್ ತಂಡದ ಖಾತೆಗೆ ಜಮಾವಣೆಯಾಗಿದೆ. ವಿದಾಟ ಸಿಂಗಲ್ ನಸ್ಕೋಮಸ್ ಟು 12 ಆಫ್ಟರ್ ದ ಕಂಪ್ಲೀಷನ್ ಆಫ್ 4 overs. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿ 12. ಡಾಟ್ ಡೆಲಿವರಿ ತಂಡದ ಖಾತೆಯಲ್ಲಿದೆ 11.
4 ಓವರ್ಗಳ ಮುಕ್ತಾಯದಲ್ಲಿ ಆಫ್ಟರ್ ದ ಕಂಪ್ಲೀಷನ್ ಆಫ್ 4 overs Commerce to 11 for the loss of 6 wickets. ಎಲಿಮಿನೇಟರ್ ಪಂದ್ಯಾಟದ ಆರಂಭಿಕ ಇನ್ನಿಂಗ್ಸ್ನ ಅಂತಿಮ ಓವರ್ನ ಕಡೆಗೆ ಸಾಗ್ತಾ ಇದ್ದಾವೆ. ಅಂತಿಮ 6 ಎಸೆತಗಾರಿಕೆ ವಿಭಾಗದಲ್ಲಿ ಶ್ರೇಯಸ್ ಅಂತಿಮ ಲೀಗ್ ಪಂದ್ಯಾಟದಲ್ಲೂ ಕೂಡ ಇದೇ ಎದುರಾಳಿ ತಂಡದ ವಿರುದ್ಧವಾಗಿ ಸೊಗಸಾದ ಪ್ರದರ್ಶನವನ್ನ ಎಸೆತಗಾರಿಕೆ ವಿಭಾಗದಲ್ಲಿ ನೀಡಿದಂತಹ ಶ್ರೇಯಸ್ ಇದೀಗ ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಬಹುಶಃ ಅಂತಿಮ ಲೀಗ್ ಪಂದ್ಯಾಟದ ದ್ವಿತೀಯ ಇನ್ನಿಂಗ್ಸ್ನ ಆ ಅಂತಿಮ ಓವರ್ ಮೇಡನ್ ಓವರ್ ಕೂಡ ಆಗಿತ್ತು. ಶ್ರೇಯಸ್ ಅದ್ಭುತವಾಗಿ ಆ ದಾಳಿಯನ್ನು ಸಂಘಟಿಸಿದ್ರು. ಎದುರಾಳಿ ತಂಡದ ಬಲಿಷ್ಠ ದಾಂಡಿಗ ಸುಶಾಂತ್ರನ್ನ ವಂಚಿಸಿ ಆ ಒಂದು ಮೇಡನ್ ಓವರ್ ಅನ್ನು ತನ್ನದಾಗಿಸಿಕೊಂಡಿದ್ರು ಶ್ರೇಯಸ್. ಇದೀಗ ಮತ್ತೆ ಆರಂಭಿಕ ಇನ್ನಿಂಗ್ಸ್ನ ಪ್ರಥಮ ಎಸೆತ ಕೂಡ ಚುಕ್ಕಿಯಾಗಿದೆ. ಈ ಮೂಲಕ ಡಾಟೆಡ್ ಡೆಲಿವರಿ. ಓವರಿನ ದ್ವಿತೀಯ ಎಸೆತ ಪ್ರಗತಿಯಲ್ಲಿ ಮತ್ತೆ ಲಾಫ್ಟ್ ಶಾಟ್ ನೇರವಾಗಿ ಚೆಂಡು ಗಾಳಿಯಲ್ಲಿದೆ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಕ್ಯಾಚ್ ಔಟ್ ಮೂಲಕ 7ನೇ ಹುದ್ದರಿಯ ಆಘಾತವನ್ನು ಅನುಭವಿಸಿಕೊಳ್ತಾ ಇದೆ ಮೊಗವೀರ ವಾರಿಯರ್ಸ್. ಈ ಮೂಲಕವಾಗಿ ಸುಲಭದಲ್ಲಿ ಎಲಿಮಿನೇಟರ್ ಪಂದ್ಯಾಟವನ್ನ ಟೈಟನ್ಸ್ ತಂಡ ಗೆದ್ದುಕೊಳ್ಳಬಹುದೇ ಅನ್ನುವಂತಹ ಪ್ರಶ್ನೆ. ಆದರೆ ಇನ್ನು ಕೂಡ ಸಮಯವಿದೆ. 11 ಅಂಕವಂತೂ ತಂಡದ ಖಾತೆಯಲ್ಲಿದೆ. ಈ ಮೊತ್ತವನ್ನಂತೂ ಬೆನ್ನಟ್ಟಲೇಬೇಕಾದಂತಹ ಅನಿವಾರ್ಯತೆ ಇದೆ ಟೈಟನ್ಸ್ ತಂಡಕ್ಕೆ. ಎದುರಾಳಿ ತಂಡ ಕೂಡ ಸಾಕಷ್ಟು ಬಲಿಷ್ಠ ಎಸೆತಗಾರನ ಹೊಂದಿರುವಂತಹ ತಂಡವಾಗಿದೆ. ಮತ್ತೆ ಕ್ಲೀನ್ ಬಾಲ್ಡ್ 1 more ವಿಕೆಟ್. ಮತ್ತೊಂದು ಹುದ್ದರಿಯ ಸಂಪಾದನೆಯೊಂದಿಗೆ ತಂಡದ 8ನೇ ಹುದ್ದರಿಯ ನಷ್ಟ. ಶ್ರೇಯಸ್ ಮತ್ತೊಮ್ಮೆ ಬಹಳಷ್ಟು ಸೊಗಸಾದ ಎಸೆತಗಾರಿಕೆಯನ್ನು ತನ್ನದಾಗಿಸಿಕೊಳ್ತಾ ಇದ್ದಾರೆ. ಯುವ ಪ್ರತಿಭೆ ಮತ್ತೊಂದು ಪ್ರತಿಭೆ ಬೆಳಕಿಗೆ ಬರ್ತಾ ಇದೆ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 3 ಡೆಲಿವರೀಸ್ ಲೆಫ್ಟ್ ಸಾರಿ. ಮತ್ತೆ ಟಾಪೇಜ್ ಮತ್ತೆ ಕ್ಯಾಚ್ ಔಟಿಗೆ ಅವಕಾಶ. ಕೂಟ ರಕ್ಷಣೆ ವಿಭಾಗದ ವೈಫಲ್ಯತೆ ಆದ್ರೂ ಕೂಡ ರನ್ ಅಂತೂ ತಂಡದ ಖಾತೆಗೆ ಜಮಾವಣೆಗೊಳ್ತಾ ಇಲ್ಲ. ರನ್ ಅಂತೂ ಕಡಿತವಾಗಿದೆ. ಯಾವ ರೀತಿಯಲ್ಲೂ ಕೂಡ ರನ್ ಬರ್ತಾ ಇಲ್ಲ. ರನ್ ಬರಗಾಲವನ್ನ ಎದುರಿಸ್ತಾ ಇದೆ ಮೊಗವೀರ ವಾರಿಯರ್ಸ್. ಮತ್ತೆ ಸೊಗಸಾದ ದಂಡನೆ, ಆದರೆ ಸೀಮಾ ರೇಖೆಯ ಬಳಿಯಲ್ಲಿ ಮತ್ತೆ ಬೌಂಡ್ರಿಯನ್ನು ತಡೆ ಹಿಡಿಯಲಾಗಿದೆ. ಈ ಮೂಲಕ ಯಾವುದೇ ರನ್ ಗಳಿಕೆಗೆ ಅವಕಾಶಗಳಿಲ್ಲ. ಶ್ರೇಯಸ್ ಮೂಲಕವಾಗಿ ಈ ಸರಣಿಯ ದ್ವಿತೀಯ ಮೇಡನ್ ಓವರ್ ದಾಖಲಾಗಬಹುದೇ, ಇತಿಹಾಸ ಮತ್ತೆ ಇಲ್ಲಿ ರೂಪುಗೊಳ್ಳಬಹುದೇ ಅನ್ನುವಂತಹ ಪ್ರಶ್ನೆ. ಇಲ್ಲಂತೂ ಮತ್ತೆ ಅತಿರಿಕ್ತ ಅಂಕದ ಘೋಷಣೆ. ಅಂತಿಮ ಎಸೆತದಲ್ಲಿ ಅತಿರಿಕ್ತ ರನ್ನಿನ ಮೂಲಕ ಶ್ರೇಯಸ್ ರನ್ ಅನ್ನು ಒದಗಿಸಿಕೊಳ್ತಾ ಇದ್ದಾರೆ. ಅಂತಿಮ 1 ಎಸೆತ ಬಾಕಿ. ಶ್ರೇಯಸ್ ಎದುರಿಸುವಂತಹ ದಾಂಡಿಗ ಭವಿಷ್ ಮತ್ತೆ ಸೊಗಸಾದ ಎಸೆತ. ಡಾಟೆಡ್ ಡೆಲಿವರಿ ಮೂಲಕ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. ಎಲಿಮಿನೇಟರ್ ಪಂದ್ಯಾಟದಲ್ಲಿ ಎದುರಾಳಿ ತಂಡ ಬಲಿಷ್ಠ ಟೈಟನ್ಸ್ ತಂಡಕ್ಕೆ ಕೇವಲ 13 ರನ್ನಿನ ಅವಶ್ಯಕತೆ. 13 ರನ್ ಅನ್ನು ಬೆನ್ನಟ್ಟುವ ಮೂಲಕವಾಗಿ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟಕ್ಕೆ ಅರ್ಹತೆಯನ್ನು ಸಂಪಾದಿಸಿಕೊಳ್ಳಬೇಕಾಗಿದೆ ಟೈಟನ್ಸ್. ಈ ಟೈಟನ್ಸ್ ತಂಡವನ್ನು ತಡೆ ಹಿಡಿಬೇಕಾದ್ರೆ 11-12 ರನ್ಗಳನ್ನು ತಡೆ ಹಿಡಿಯಲೇಬೇಕಾಗಿದೆ ಮೊಗವೀರ ವಾರಿಯರ್ಸ್. ಮತ್ತೆ ವೀಕ್ಷಕ ವೇಳೆ ಧ್ವನಿಯಲ್ಲಿ ಬದಲಾವಣೆಯೊಂದಿಗೆ ಸಾತ್ವಿಕ್ ಇವರನ್ನು ಸ್ವಾಗತಿಸ್ತಾ ಇದ್ದಾರೆ. Yes, thank you, Sandeep.
Welcome back to the eliminator match of the Magavira Premier League. I'd say this is going to be the low-scoring match so far now, just concerning all the league stage matches that has been commenced in the day 1 and day 2 schedule. Just 13 that needs to be chased from the batsmen of Titans. It could be restricted when the bowlers of Team Warriors have an ability to that, but this time he has just placed that, and the first one is being started for Team Titans. In the remaining deliveries, they just require 12 more runs. Not in a hurry, they just need to deal with the singles and just to give it the direction to go towards the declared run. That's it all. And this time the ball is beaten. 2 balls completed, just 1 run conceded. Last 4 more left of the first over. We could see that Jatin and Uttam has come to the batting department. What a shot, but I think it's quite away. It's gone. The first departure walking back. The shot was not a good shot chosen. The shot was not a good chosen, but nevertheless the first departure is going back. They are not looking in a pressure because just 12 more runs required. There are many deliveries remaining. 3 balls done, 3 balls left. Three balls left of the first over, just 1 run being conceded from the bowler there. And if they have this sort of performance, they could lay and restricted these 13 runs. But now we can see that just single run taken in this delivery. 4 was completed, 2 runs on the board. 11 more required. Hits it well. And as well as equally well feeded on the whitish off mid-wicket region. That's the fielder Lavish. Single run taken. Last ball left for the first over. 3 runs on the board. 10 more left to make up the formalities of winning and to heading over towards the qualifying number 2, where Brothers Magavira are waiting for you there. So overs completed. 4 runs on the board after completion of this first over in this eliminator match. So after this break, after this match, there will be a short break of 5 to 10 minutes, and after that we'll head over towards the qualifying number 2. It's a small announcement not to be made. 1 over completed, 4 runs on the board, 9 more to get, and 2 batsmen are out here. One is Bhavish and one is Jatin for Team Titans. So we have a great ball, but I think the ball is going away for the bonus run. White plus 1 run. With this bonus, 5 runs on the board. Still the over has not been started. 1 ball is in progress. And this time a great delivery. Great delivery. Sharp turn. Completely unable to make a connection. Nevertheless, the over has started. With the previous ball was a white plus 1 run. The next one was beaten. Second ball in progress. Bhavish hits it well. Hits it hard. But the fielder was white in present as a wall to save that ball not to go away from the boundary line. Nevertheless, single one taken from the batsman. And with the singles comes on to 7 runs. Loss of 1 wicket down. 2 balls completed. Third ball in progress. This time I think a ball was slightly not collected from the keeper. By his best signal from the umpire. 8 runs on the board. Just 5 more to get for the team. 3 balls completed. 3 more left of the second over. His 4th ball in progress. Shot! And they tear the declared region. 1 more declared run to addition of the scorecard. 9 runs have totally come up. 4 more to get to complete the formalities of winning this eliminator match and to qualify for the qualifying number 2 of this prestigious tournament, Magavira Premier League Season 6. And this ball is beaten. This ball is beaten. Last ball of the second over. 9 runs have come up. 4 more runs required. 1 wicket down.
And the last ball hits it. There's a chance of a catch. My goodness, the bowler just could have get in front and would have collected that. And I think another one injury is being occurred out here. The two fielders got their head on each other. Because of that, I think one of the fielders got much pain on his neck region. Nevertheless, 2 overs has been completed. 9 runs on the board, just 4 more to get in the remaining 18 deliveries. The new man coming into the bowling department, it's Dikshit of Mugavira Warriors for the side. So far now concerning the complexion, the match is in the favor of a team, and this is going to be the winning run. This is the winning run from the blade of Jatin there. And congratulations on being the winners of this match.